ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೈವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 27ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೈವ ಜನರೇ, ದೇವರ ಹಸ್ತವೇ ನಮಗೆ ಇವತ್ತೇನಾಗಿದೆ, ಆಧಾರವಾಗಿದೆ. ನಾವು ಇವತ್ತು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ನನಗೆ ಇವತ್ತು ಯಾರ ಆಧಾರ, ನನ್ನನ್ನು ಯಾರು ನಡೆಸ್ತಾರೆ, ನನ್ನ ಕುಟುಂಬವನ್ನು ಯಾರು ಬಲಪಡಿಸ್ತಾರೆ ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ. ಆದರೆ ಕರ್ತನು ಇವತ್ತು ನಮಗೇನಾಗಿದ್ದಾನೆ, ಆಧಾರವಾಗಿದ್ದಾನೆ. ದೇವರ ಭುಜ ಬಲ ನಮ್ಮನ್ನು ನಡೆಸುವಂತದ್ದಾಗಿದೆ. ದೇವರ ಕೈ ಇವತ್ತು ನಮಗೇನಾಗಿದೆ, ಆಧಾರವಾಗಿದೆ. ಮಗನೇ, ಮಗಳೇ, ನೀನೇನು ಮಾಡಬೇಡ, ಭಯಪಡಬೇಡ, ನಾನು ನಿನಗೆ ಆಧಾರವಾಗಿದ್ದೇನೆ, ನಾನು ನಿನ್ನನ್ನು ನಡೆಸ್ತೇನೆ, ನಾನು ನಿನ್ನ ಸಂಗಡಿಗನಾಗಿದ್ದೇನೆ ಎಂದು ದೇವರಲ್ಲಿ ಹೇಳುವವರಾಗಿದ್ದಾರೆ. ಆದಿಯಿಂದಲೂ ದೇವರೇ ನಮಗೆ ಇವತ್ತೇನಾಗಿದ್ದಾನೆ, ಆ ನಿವಾಸ ಸ್ಥಾನವಾಗಿದ್ದಾನೆ. ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ, ನಾವು ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ದೇವರ ಕಣ್ಣುಗಳು ಇವತ್ತು ನಮ್ಮ ಮೇಲೆ ಬಿದ್ದಿತ್ತು. ದೇವರ ದಿನಚರ್ಯ ಪುಸ್ತಕದಲ್ಲಿ ನಮ್ಮ ಕುರಿತಾಗಿ ಬರೆಯಲ್ಪಟ್ಟಿತು. ದೇವರ ಕೈ ಅದು ಹೇಗೆ ನಡೆಸಲ್ಪಡ್ತದೆ ಅಂದ್ರೆ ನಮಗೆ ಇವತ್ತು ಏನಾಗುವುದಿಲ್ಲ, ಊಹಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ದೇವರ ಕೈ ಅದು ಅದ್ಭುತವಾಗಿ ನಮ್ಮನ್ನು ಏನ್ ಮಾಡುವಂತದ್ದಾಗಿದೆ, ನಡೆಸುವಂತದ್ದಾಗಿದೆ. ದೇವರ ಕೈ ನಮ್ಮ ಕುಟುಂಬಗಳನ್ನ ಬಲಪಡಿಸುವಂತದ್ದಾಗಿದೆ. ದೇವರ ಕೈ ನಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಕರ್ತನ ಇವತ್ತು ನಮ್ಗೆ ಆಧಾರವಾಗಿದ್ದಾನೆ. ನಮ್ಮ ಮಕ್ಕಳಿಗೆ ದೇವರು ಇವತ್ತು ಆಧಾರವಾಗಿದ್ದಾರೆ. ನಮ್ಮ ಕುಟುಂಬಗಳಿಗೆ ದೇವರು ಇವತ್ತು ಆಧಾರವಾಗಿದ್ದಾರೆ. ನಾವು ಇವತ್ತು ಭಯಪಡುವಂಥದ್ದು ಬೇಡ. ದೇವರು ಇವತ್ತು ಆಧಾರವಾಗಿದ್ದು ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ. ನಮ್ಮ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ. ದೇವರೇ, ನೀನು ನಡೆಸು ಸ್ವಾಮಿ, ನಾನು ನಿನ್ನನ್ನು ಭರವಸೆ ಇಡ್ತೀನಿ ದೇವರೇ ಅಂತ ಹೇಳುವಾಗ ಕರ್ತನು ಖಂಡಿತವಾಗಿಯೂ ದೇವರು ಇವತ್ತು ನಮಗೆ ಆಧಾರವಾಗಿದ್ದು ಭರವಸವಾಗಿದ್ದು ನಡೆಸ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವರನ್ನು ಆಶೀರ್ವಾದ ಮಾಡು ದೇವರೇ. ನೀನು ಅವರಿಗೆ ಆಧಾರವಾಗಿದ್ದು ನಡೆಸು. ನಿನ್ನ ಹಸ್ತ ಅವರನ್ನು ಬಲಪಡಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.